सर्वात्मकस्य विष्णोर्व्यस्ताः समस्ताः सकलगुणनिधि सर्वदोषव्यपेतः पूर्णानन्दाव्ययो या गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्योरुद्यवरुध्यते त्रिकृतिभिः शुश्रूषुभिस्तक्षणात् निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरवो रसिकाः भुवि भावुकाः। हरि ओम हरि ओम हरि ओम। ಪವಿತ್ರವಾದ ಮಾಸ ನಿಯಾಮಕನಾಗಿರತಕ್ಕಂತಹ ಆನಂದ ಪುರುಷೋತ್ತಮನ ಮಾಸ. ಇಂತಹ ಪವಿತ್ರವಾಗಿರತಕ್ಕಂತಹ ದಿನದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಪ್ರತಿಮೆಯಾದ ಶ್ರೀಮದ್ ಭಾಗವತದ ಚಿಂತನೆ ಎನ್ನುವುದು ನಾವು ಮಾಡುತ್ತಾ ಇದ್ದೇವೆ. ಇಂತಹ ಶ್ರೀಮದ್ ಭಾಗವತದ ಉತ್ತಮವಾಗಿರತಕ್ಕಂತಹ ಒಂದೆರಡು ವಿಚಾರವನ್ನು ನಾವು ಕೇಳಿದರೆ ಈ ಜನ್ಮ ಸಾರ್ಥಕವಾಗುವುದು. ಪ್ರಾರಂಭದಲ್ಲಿ ಶ್ರೀಮದ್ ಭಾಗವತದ ಮಹಾತ್ಮ್ಯವನ್ನು ತಿಳಿದುಕೊಂಡು ಮುಂದೆ ಗೋಕರ್ಣನ ವ್ಯಾಖ್ಯಾನವನ್ನು ತಿಳಿದು ಇನ್ನು ಮೇಲೆ ಪರೀಕ್ಷಿತ್ ಮಹಾರಾಜನ ಒಂದು ಘಟನೆಯನ್ನು ನಾವು ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಕಥೆಯೆಲ್ಲರಿಗೂ ಗೊತ್ತೇ ಇದೆ. ಪರೀಕ್ಷಿತ್ ಮಹಾರಾಜನಿಗೆ ಸರ್ಪದಂಶದಿಂದ ಅವನ ಮೃತ್ಯು ಆಯಿತು. ಅವನು ಪ್ರಾಯೋಪವೇಶನಕ್ಕೆ ಕೂತಿದ್ದ ಅಂತ ಈ ರೀತಿಯಾಗಿ ನಾವು ಕೇಳ್ತೇವೆ. ಆದರೆ ಈ ಪರೀಕ್ಷಿತ್ ಮಹಾರಾಜ ಯಾರು? ಅವನು ಯಾಕೆ ಭಾಗವತ ಕೇಳಿದ? ಏನು ಕಾರಣ? ರಾಜಾದಿರಾಜನಾಗಿರತಕ್ಕಂತಹ ಏಕಛತ್ರಾಧಿಪತಿಯಾಗಿರತಕ್ಕಂತಹ ಕಲಿಯನ್ನೇ ನಿಗ್ರಹ ಮಾಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿರತಕ್ಕಂತಹ ಆ ಪರೀಕ್ಷಿತ್ ಮಹಾರಾಜ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಗಂಗಾ ನದಿಗೆ ಹೋಗಿ ಹತ್ತಿರ 7 ದಿವಸ ಅವನು ಭಾಗವತದ ಶ್ರವಣ ಮಾಡಿದ. ಯಾಕೆ ಅಂತಂದ್ರೆ ಪಾಂಡವರ ಮೊಮ್ಮಗ ಯಾರು? ಪರೀಕ್ಷಿತ್ ಮಹಾರಾಜ. ಮಹಾಸಾತ್ವಿಕ. ಅವನ ರಾಜ್ಯದಲ್ಲಿ ಯಾವತ್ತೂ ಸಹಿತ ದುರ್ಭಿಕ್ಷೆ ಎನ್ನುವುದೇ ಇಲ್ಲ. ಇಂತಹ ಪರೀಕ್ಷಿತ್ ಮಹಾರಾಜನಿಗೆ ಒಂದು ಆಸೆ ಇತ್ತು. ಏನು ಅಂತಂದ್ರೆ ಬೇಟೆಗೆ ಹೋಗುವ ಒಂದು ಆಸೆ ಇತ್ತು. ಯಾವತ್ತೂ ಕೂಡ ಬೇಟೆಗೆ ಹೋಗಬೇಕು, ಅಲ್ಲೇ ದುಷ್ಟ ಪ್ರಾಣಿಗಳಿಗೆ ತಾವು ಸಂಹಾರವೆನ್ನುವುದು ಮಾಡಬೇಕು ಅನ್ನುವುದು ಒಂದು ಚಟ. ಇಂತಹ ಒಂದು ಪ್ರಸಂಗದಲ್ಲಿ ಪರೀಕ್ಷಿತ್ ಮಹಾರಾಜನಿಗೆ ಆಗ ವಯಸ್ಸು 60. ಮಹಾಭಾರತ ಸ್ಪಷ್ಟ ತಿಳಿಸಿಕೊಡ್ತದೆ. 60ನ ವಯಸ್ಸಿಗೆ ಅವನು ಬೇಟೆಯಾಡಲಿಕ್ಕೆ ತಾನು ಹೋಗ್ತಾ ಇದ್ದಾನೆ. ಬೇಟೆಯಾಡುವ
ಪ್ರಸಂಗದಲ್ಲಿ ಒಂದು ಹಿಂಸ್ರವಾದ ಪ್ರಾಣಿ ನೋಡ್ತಾನೆ, ಅದಕ್ಕೆ ಒಂದು ಬಾಣ ಬಿಡ್ತಾನೆ. ಕರ್ಮಧರ್ಮ ಸಂಯೋಗ ನೋಡ್ರಿ, ಪ್ರಾರಬ್ಧ ಕರ್ಮ ಏನು ಅಂತಂದ್ರೆ ಇಲ್ಲಿ ತಿಳಿತದೆ. ಎಲ್ಲಿವರೆಗೆ ಬಾಣ ತಾನು ಹಿಡಿತಾ ಇದ್ದಾನೆ, ಹೊಡಿತಾ ಇದ್ದಾನೆ, ಅಲ್ಲಿವರೆಗೆ ಆ ಪ್ರಾಣಿ ಅವನಿಗೆ ಕಾಣಿಸ್ತಾ ಇದೆ. ಬಾಣ ಬಿಟ್ಟ ಕೂಡಲೇ ಪ್ರಾಣಿ ಕಾಣಿಸ್ತಾ ಇಲ್ಲ. ರಾಜ್ಯದಿಂದ ಬಹಳ ದೂರ ಬಂದಿದ್ದಾನೆ. 60 ವಯಸ್ಸು, ಆ ಕಡೆ ಈ ಕಡೆ ನೀರು ಕುಡಿಲಿಕ್ಕೆ ಏನೂ ಇಲ್ಲ, ಬಹಳ ದಾಹ ಆಗ್ತಾ ಇದೆ. ಒಂದು ಕಡೆಗೆ ನೋಡ್ತಾ ಇದ್ದಾನೆ, ಒಂದು ಆಶ್ರಮ ಕಾಣಿಸ್ತದೆ. ಸರಿ, ಆ ಆಶ್ರಮಕ್ಕೆ ಹೋದರೆ ನಮಗೆ ಕುಡಿಲಿಕ್ಕೆ ನೀರು ಸಿಗ್ತದೆ, ಅನೇಕ ಋಷಿಗಳಿರ್ತಾರೆ, ಸ್ವಲ್ಪ ಅವರ ದರ್ಶನ ಆಗ್ತದೆ, ಕುಡಿಲಿಕ್ಕೆ ನೀರು ಸಿಗ್ತದೆ ಇತ್ಯಾದಿ ವಿಚಾರದಿಂದ ತಾನು ಇಲ್ಲಿ ಹೋಗ್ತಾ ಇದ್ದ. ಶಮೀಕ ಋಷಿಗಳ ಆಶ್ರಮ, ಅಲ್ಲಿ ಹೋಗ್ತಾ ಇದ್ದಾನೆ. ಋಷಿಗಳು ತಾವು ಧ್ಯಾನಾವಸ್ಥೆಯಲ್ಲಿ ಕೂತಿದ್ದಾರೆ. ಯಾವ ರೀತಿಯಾಗಿ ಧ್ಯಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ಅವರು ಧ್ಯಾನ ಮಾಡ್ತಾ ಇದ್ದಾರೆ. ಅಸಂಪ್ರಜ್ಞಾತ ಸಮಾಧಿ ಅಂತಂದ್ರೆ ಧ್ಯಾನಾವಸ್ಥೆಯಲ್ಲಿ ಕೂತಾಗ ಹೊರಗಿನ ಪ್ರಪಂಚದ ಅರಿವನೇ ಇಲ್ಲ. ಎಷ್ಟೋ ವರ್ಷಾನುಗಟ್ಟಲೆ ಹಾಗೆ ಕೂಡ್ತಾರೆ. ನಾವು ಸಂಪ್ರಜ್ಞಾತ ಸಮಾಧಿಯಲ್ಲಿಯೇ ಒಂದು ಕ್ಷಣವಾದರೂ ಭಗವಂತನಲ್ಲಿ ಮನಸ್ಸಿಟ್ಟರೆ ಎಷ್ಟೋ ನಮ್ಮ ಜನ್ಮ ಉದ್ಧಾರವಾಗ್ತದೆ. ಆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ರಾಜ ಸಾತ್ವಿಕ ಆದರೂ ಸಹಿತ ಅವನ ಮನಸ್ಸಿನಲ್ಲಿ ಒಂದು ವಿಚಾರ ಬರ್ತದೆ. ಏನು ಅಂತಂದ್ರೆ, ಈ ಋಷಿ ಕೂತಿದಾನಲ್ಲ, ಇವನು ನಾನು ಬಂದದ್ದು ನೋಡಿ ಕೂತಿದ್ದಾನೋ ಅಥವಾ ಮೊದಲಿನಿಂದಲೂ ಕೂತಿದ್ದಾನೆ? ನಾ ಬಂದದ್ದು ನೋಡಿ ನನಗೆ ಮಾತಾಡಿಸಬೇಕು ಅನ್ನೋ ಉದ್ದೇಶದಿಂದ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾನೋ ಅಥವಾ ಮೊದಲಿನಿಂದಲೂ ಕೂತಿದ್ದಾನೆ? ಸರಿ, ಪರೀಕ್ಷಾ ಮಾಡೋಣ. ಏನು ಮಾಡ್ತಾ ಇದ್ದಾನೆ? ನೋಡ್ತಾನೆ, ಆ ಕಡೆ ಈ ಕಡೆ ಒಂದು ಸತ್ತು ಹಾವು ಬಿದ್ದಿತ್ತು. ಸತ್ತು ಹಾವು ತಾನು ಬಾಣದಿಂದ ಇರ್ತಾನೆ, ತಾನ ಕೈಯಾಗೆ ಹಿಡಿಯೋದಿಲ್ಲ. ಬಾಣದಿಂದ ಹಿಡಿದು ಆ ಋಷಿಗಳ ಕೊರಳಿಗೆ ಹಾಕ್ತಾರೆ. ಒಂದು ವೇಳೆ ಅವರು ನಿಜವಾಗಿಯೂ ಕೂಡ ಒಂದು ನಾಟಕ ಊಟಾಟಿಕೆ ಮಾಡುವುದಕ್ಕಾಗಿತ್ತು ಅಂತಂದ್ರೆ ಧಡಕ್ಕನೆ ಎದ್ದು ಬಿಡ್ತಾರೆ. ಧ್ಯಾನಾವಸ್ಥೆಯಲ್ಲಿ ಇದ್ದಾಗ ಅವರು ಹೇಳುವುದಿಲ್ಲ. ವಿಪರೀತ ಬುದ್ಧಿ, ಅಂತ್ಯಕಾಲೇ ವಿಶೇಷತ. ಆಗ ನೋಡ್ತಾ ಇದ್ದಾನೆ, ಆ ಋಷಿಗಳಲ್ಲಿ ಯಾವ ವಿಕಾರವೂ ಕೂಡ ಕಾಣಲಿಲ್ಲ. ತಾನಲ್ಲಿಂದ ಹೊರಟು ಹೋಗಿ ಬಿಡ್ತಾನೆ. ಋಷಿಗಳು ತಮ್ಮ ಅವಸ್ಥೆಯಲ್ಲಿಯೇ ತಾವಿದ್ದಾರೆ, ಏನು ವಿಕಾರವೆನ್ನುವುದೇ ಇಲ್ಲ. ಈ ಕಡೆ ರಾಜ ತನ್ನ ರಾಜಧಾನಿಗೆ ಹೋದಾಗ ಏನೋ ಒಂದು ನಾನು ತಪ್ಪು ಕೆಲಸ ಮಾಡಿದ್ದೇನೆ. ಸಾತ್ವಿಕರಿಗೆ ಮಾತ್ರ ಈ ಬುದ್ಧಿ ಅನ್ನೋದು ಹೊರಡ್ತದೆ, ಪಶ್ಚಾತ್ತಾಪ ಆಗ್ತದೆ. ಎಂತಹ ಅನರ್ಥ ಮಾಡಿದಲ್ಲ ನಾನು. ಮಹಾ ಭಗವದ್ಭಕ್ತರು, ಮಹಾಜ್ಞಾನಿಗಳು, ಮಹಾಬ್ರಾಹ್ಮಣೋತ್ತಮರು, ಅಂತಹ ಬ್ರಾಹ್ಮಣರಿಗೆ ನಾನು ಇವತ್ತು ದ್ರೋಹ ಮಾಡಿದೆಲ್ಲ. ನಾನು ಯಾರು? ಪಾಂಡವರ ಮೊಮ್ಮಗ ಅಂತ ಅನ್ಕೋತೇನೆ. ಪಾಂಡವರು ಈ ರೀತಿಯಾಗಿ ಮಾಡಿದ್ದಾರೆ, ಅವರ ಕುಲಕ್ಕೆ ನಾನು ಕಲಂಕನಾಗಿ ಇದ್ದೀನಲ್ಲ, ಬಹಳ ಪಶ್ಚಾತ್ತಾಪ ಪಡ್ತಾರೆ. ಇದಕ್ಕೆ ತಕ್ಕ ಶಾಸ್ತಿ ಆಗಬೇಕು ಅಂತ ತಂದಷ್ಟಕ್ಕೆ ತಾನೇ ಅನ್ಕೋತಾ ಇದ್ದಾರೆ. ಇದು ಒಂದು ಕಾಲ ಹೋಯಿತು ಅಂತಂದ್ರೆ ಈ ಕಡೆ ಒಂದು ಇನ್ನೊಂದು ಘಟನೆ ನಡೆದು ಹೋಗ್ತದೆ. ಶಮೀಕರಿಗೆ ಒಬ್ಬ ಮಗ ಇದ್ದ, ಅವನ ಹೆಸರು ಶೃಂಗಿ ಅಂತ ಇತ್ತು. ಮಹಾಬ್ರಹ್ಮ ತೇಜಸ್ವಿ, ಸಣ್ಣ ವಯಸ್ಸು, ಆದರೆ ಗಾಯತ್ರಿಯ ಸಿದ್ಧಿ ಅವನಿಗೆ ಇತ್ತು. ಗಾಯತ್ರಿ ಮಂತ್ರದ ಸಿದ್ಧಿ ಅನ್ನೋದು ಇತ್ತು. ಅವ ಬರ್ತಾ ಇದ್ದಾನೆ, ತಂದೆ ಕೊರಳಲ್ಲಿ ಆ ಹಾವು ನೋಡ್ತಾ ಇದ್ದಾನೆ. ಅವರಿಗೆ ಮುಟ್ಟುವ ಸಾಮರ್ಥ್ಯ ಇಲ್ಲ,
ಅವರ ಮುಂದೆ ಕೂತು ಗೋಳಾಗಿ ಅಳ್ತಾ ಇದ್ದ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಾ ಇದ್ದಾನೆ ಆ ಸಣ್ಣ ಕೂಸು? ಯಾರು ಈ ಕೃತ್ಯ ಮಾಡಿದ್ದಾರೆ ಅವರಿಗೆ ಇವತ್ತಿನಿಂದ 7ನೇ ದಿವಸ ತಕ್ಷಕನಿಂದ ಮೃತ್ಯು ಬರಲಿ ಅಂತ ಶಾಪ ಕೊಟ್ಟರು. ಅಳ್ತಾ ಕೂತಾಗ ಆ ಋಷಿಗಳ ಆ ಸಮಾಧಿ ಅವಸ್ಥೆ ಮುಗಿತಾ ಬರುವಾಗ ಹೊರಗಿನ ಸೌಂಡ್ ಕೇಳಿಸ್ಲಿಕ್ಕೆ ಬಂತು. ಕಣ್ಣು ತೆಗಿತಾ ಇದ್ದಾರೆ. ಮುಂದೆ ಮಗ ಅಳ್ತಾ ಇದ್ದಾರೆ. ಕೊರಳಾಗ ನೋಡ್ತಾರೆ, ತೆಗೆದು ಹಾಕ್ತಾರೆ, ಎಲ್ಲ ಮುಗಿದು ಹೋಯ್ತು. ಇದನ್ನು ಯಾರು ಮಾಡಿದರು ಅಂತ ಈ ರೀತಿಯಾಗಿ ಕೇಳಿದಾಗ, ಅಪ್ಪಾಜಿ ಏನು ಕಾಳಜಿ, ಈ ಕೃತ್ಯ ಯಾರು ಮಾಡಿದಾರಲ್ಲ ಅವರಿಗೆ ಇವತ್ತಿನಿಂದ 7ನೇ ದಿವಸ ತಕ್ಷಕ ಎನ್ನುವ ಹಾವಿನಿಂದ ಮೃತ್ಯು ಬರಲಿ ಅಂತ ನಾನು ಶಾಪ ಕೊಟ್ಟು ಬಿಟ್ಟಿದ್ದೇನೆ ಅಂತ ಹೇಳಿದಾಗ, ಬಹಳ ಚಲೋ ಆಯ್ತು, ನಮ್ಮಂಥವ್ರಿದ್ರೆ ಅಂದ್ಬಿಡ್ತಿದ್ರು, ಹಿಂಗೆ ಆಗ್ಬೇಕು ಅವರಿಗೆ. ಆದರೆ ಆ ಋಷಿಗಳಿಗೆ ಹೇಳ್ತಾ ಇದ್ದಾರೆ, ನೀನು ದೊಡ್ಡ ತಪ್ಪು ಕೆಲಸ ಮಾಡಿದ್ದೀಯ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ತಪ್ಪು ಕೆಲಸ ಮಾಡಿದ್ದೀರಿ. ಯಾಕೆ ಅಂತಂದ್ರೆ, ಮಾಡಿದವನು ಯಾರು? ರಾಜ. ಆ ರಾಜನ ಅಧಿಪತ್ಯದಲ್ಲಿ ನಾವು ಇವತ್ತು ಸುಖವಾಗಿ ಯಜ್ಞ ಹೋಮ ಯಾಗಾದಿಗಳನ್ನು ಮಾಡ್ತಾ ಇದ್ದೇವೆ. ಏನೋ ಒಂದು ಅವನ ಪ್ರಾರಬ್ಧ ಕರ್ಮ ವಶಾತ್ ಅವನು ಈ ರೀತಿಯಾಗಿ ಮಾಡಿದ್ದಾನೆ ಹೊರತು ಅವನು ಮಹಾ ಸಾತ್ವಿಕ. ಸರಿ, ನಾ ಈಗ ಶಾಪ ಕೊಟ್ಟು ಬಿಟ್ಟಿದ್ದೇನೆ, ಹಿಂದೆ ತೆಗೆಯಲಿಕ್ಕೆ ಆಗೋದಿಲ್ಲ. ಸರಿ, ಏನು ಮಾಡಲಿ ನಾನು ಅಂತಂದ್ರೆ, ಅವನಿಗೆ ಹೋಗಿ ಹೇಳಿ, ರಾಜ ಇವತ್ತಿನಿಂದ ನಿಮಗೆ 7ನೇ ದಿವಸ ಏನಿದೆ ಮೃತ್ಯು ಇದೆ, ತಕ್ಷಕ ಎನ್ನುವ ಹಾವ ಬಂದು ನೀವು ಸತ್ತು ಹೋಗ್ತೀರಿ ಅಂತ ವಿಷಯ ತಿಳಿಸು. ಸರಿ, ಒಬ್ಬನಿಂದ ಈ ವಿಷಯ ರಾಜನಿಗೆ ಗೊತ್ತಾಯಿತು. ರಾಜನಿಗೆ ಗೊತ್ತಾದಾಗ ರಾಜನಿಗೆ ಬಹಳ ಸಂತೋಷ ಆಯ್ತು ಅಂತ ಹೇಳ್ತಾರೆ. ಯಾಕಂದ್ರೆ ನನಗೆ ಪಶ್ಚಾತ್ತಾಪ ಆಗಬೇಕು. ಇಂತಹ ಕಾರ್ಯ ಇನ್ನೊಬ್ರು ಯಾರೋ ಮಾಡಬಾರದು. ನಾನು ಮಾಡಿರ್ತಕ್ಕಂತಹ ಅಪರಾಧಕ್ಕೆ ಇದು ಸರಿಯಾದ ಒಂದು ದಾರಿ. ಅದಕ್ಕೆ ರಾಜ ಏನು ಮಾಡ್ತಾ ಇದ್ದಾನೆ, ತಕ್ಷಣ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಸಮಸ್ತವಾಗಿರತಕ್ಕಂತಹ ಮನೆಗಳಲ್ಲಿ ತುಳಸಿ ಪತ್ರವನ್ನು ಇಟ್ಟು ತಾನು ಗಂಗಾ ನದಿಯ ದಂಡಿಗೆ ಬರ್ತಾ ಇದ್ದಾನೆ. ಪ್ರಾಯೋಪವೇಶನಕ್ಕೆ ಬರ್ತಾ ಇದ್ದಾರೆ. ಪ್ರಾಯ ಉಪವೇಶನ, ಪ್ರಾಯೋಪವೇಶನ ಅಂತ ಏನು ತಿನ್ನೋದಿಲ್ಲ, ಏನೇನು ಮಾಡೋದು. ಕೇವಲ ಅನೇಕ ಋಷಿಮುನಿಗಳಿದ್ದಾರೆ, ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ನನಗೆ 7ನೇ ದಿವಸ ಮೃತ್ಯು ಇದೆ, ಸಾಯುವ ಸಮಯದಲ್ಲಿ ಯಾವ ಸಾಧನೆಯನ್ನು ಮಾಡಬೇಕು ಅದನ್ನು ಹೇಳಿ. ಇದನ್ನು ಧೈರ್ಯ ಬೇಕು. ಸಾಯುವ ಸಮಯದಲ್ಲಿ ನಾನು ಮಾಡುವಂತಹ ಸಾಧನೆ ಯಾವುದಿದೆ ಅದು ನೀವು ನನಗೆ ಉಪದೇಶ ಮಾಡಲಿ. ಅಂತಹ ಪರಿಸ್ಥಿತಿಯಲ್ಲಿ ತಾನು ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ, ಅಂತಹ ಗುರುಗಳಿಂದ ಕೇಳ್ತಾ ಇದ್ದಾನೆ. ಅಷ್ಟೋತ್ತರಲ್ಲಿ ಶುಕಾಚಾರ್ಯರು ಅಲ್ಲೇ ಬರ್ತಾ ಇದ್ದಾರೆ. ಭಾಗವತ ಹೇಳ್ತದೆ, ಶುಕಾಚಾರ್ಯರು ಭಾಗವತವನ್ನು ಹೇಳ್ತಾ ಇದ್ದಾರೆ. ಶುಕಾಚಾರ್ಯರ ಜೀವನ ಚರಿತ್ರೆ ಏನಿತ್ತು ಅಂತಂದ್ರೆ, ಮಹಾಜ್ಞಾನಿಗಳು, ಹೊರಗಿನ ಪ್ರಪಂಚದ ಅರಿವನೇ ಇಲ್ಲದಿರುವುದು, ದೇಹಾಭಿಮಾನ ಇಲ್ಲದೆ ಇರುವುದು, ಯಾರು ಮನೆ ಮುಂದೆ ಹೋಗ್ತಾ ಇದ್ದಾರೆ ಗೋದೋಹನ ಮಾತ್ರಂ ಹಿ ಅಂತ ಹೇಳ್ತಾ ಇದ್ದಾರೆ. ಆಕಳು ತನ್ನ ಕೆಚ್ಚಲಿನಿಂದ ಒಂದು ಸಲ ಹಾಲು ಇಳುವಾಗ ಎಷ್ಟು ಸಮಯ ಹತ್ತುತ್ತದೆ ಅಷ್ಟು ಹೊತ್ತು ಒಂದು ಮನೆಯ ಮುಂದೆ ನಿಂದಿರ್ತಿದ್ರಂತೆ. ಓಂ ಭವತಿ ಭಿಕ್ಷಾಂದೇಹಿ ಅಷ್ಟರಲ್ಲಿ ಹಾಕಬೇಕು, ಇಲ್ಲ ಮುಂದೆ ಹೋಗಬೇಕು, ಮತ್ತೆ ಮುಂದೆ ಹೋಗಬಿಡಬೇಕು. ಇಂತಹ ವೈರಾಗ್ಯ ಶಿಖಾಮಣಿಗಳು. ಅಂತಹ ಶುಕಾಚಾರ್ಯರು ಶ್ರೀಮದ್
ಭಾಗವತದ ಉಪದೇಶವನ್ನು, ಶ್ರೀಮದ್ ಭಾಗವತದ ವಿಚಾರವನ್ನು ಪರೀಕ್ಷಿತ್ ಮಹಾರಾಜನಿಗೆ ತಿಳಿಸಿಕೊಟ್ಟು. ಪರೀಕ್ಷಿತ್ ಮಹಾರಾಜ ಅಂತಾನೆ ನಮ್ಮಲ್ಲಿ 7 ದಿವಸ ಇದೆ, ಏನಾದರೂ ಒಂದು ಹೇಳಿರಿ ಅಂತಂದರೆ, ನಿನ್ನ ಬಳಿ 7 ದಿವಸ ಇಲ್ಲಪ್ಪ, 7 ದಿವಸ ಇದೆ ಅಂತ ಹೇಳ್ತಾರೆ. ಅಂದರೆ ಸಾಧನ ಮಾಡಲಿಕ್ಕೆ ಒಂದು ಕ್ಷಣವಾದರೂ ಸಾಕು, ವೈರಾಗ್ಯ ಪ್ರಾಪ್ತಿಯಾಗಲಿಕ್ಕೆ ಒಂದು ಕ್ಷಣವಾದರೂ ಸಾಕು. ಅಷ್ಟರಲ್ಲೇ ತಮ್ಮ ಜೀವನವೆನ್ನುವುದು ಉದ್ಧಾರವಾಗಿ ಹೋಗ್ತದೆ. ಈ ಒಂದು ಕಾರಣದಿಂದ ಪರೀಕ್ಷಿತ್ ಮಹಾರಾಜ ಪ್ರಾಯೋಪವೇಶನಕ್ಕಾಗಿ ಕೂತು ಆ ಪರೀಕ್ಷಿತ್ ಮಹಾರಾಜನ ಒಂದು ವಿಚಾರದಿಂದ 7 ದಿವಸ ಭಾಗವತ ಶುಕಾಚಾರ್ಯರು ತಿಳಿಸಿಕೊಟ್ಟರು. ಆ 7 ದಿವಸದ ವಿಚಾರವನ್ನೇ ದೀರ್ಘವಾಗಿ ಅನೇಕ ತತ್ವಗಳಿಂದ ಕೂಡಿದ 12 ಸ್ಕಂದಾತ್ಮಕವಾದ ಶ್ರೀಮದ್ ಭಾಗವತ. ಇಂತಹ ಭಾಗವತದ ಇನ್ನು ಮುಂದೆ ಒಂದೊಂದು ಪ್ರಮೇಯವನ್ನು, ತತ್ವವನ್ನು ಯಥಾಮತಿಯಾಗಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರು